ಬೊಜ್ಜು ನಿವಾರಣೆಯಲ್ಲಿ ಮುದ್ರೆಗಳು. ಕೇವಲ ಬೆರಳುಗಳ ಸ್ಪರ್ಶದಿಂದ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಎಂದರೆ ಆಶ್ಚರ್ಯವಾಗುತ್ತದೆ ಅಲ್ಲವೇ? ಹೌದು, ನಿಜ. ನಿರಂತರವಾಗಿಯೂ ಕ್ರಮಬದ್ಧವಾಗಿಯೂ ಮುದ್ರೆಗಳನ್ನು ಮಾಡುತ್ತಾ ಹೋದಂತೆ ರೋಗಗಳು ನಿವಾರಣೆ ಆಗುವುದಲ್ಲದೆ ಇತರ ಸಮಸ್ಯೆಗಳೂ ದೂರವಾಗುತ್ತವೆ. ಬೊಜ್ಜು ನಿವಾರಣೆಯಾಗುವುದು. ಮುದ್ರೆಗಳಿಂದ ದೊರೆಯುವ ಅನುಕೂಲಗಳು ಹೀಗಿವೆ. ಅತಿಯಾದ ಕೋಪ ನಿಯಂತ್ರಣಗೊಂಡು ಶಾಂತ ಸ್ಥಿತಿ ಏರ್ಪಡುತ್ತದೆ. ಶರೀರದ ಆರೋಗ್ಯ ವೃದ್ಧಿಯಾಗಿ ಚಿಂತೆ, ನಿರುತ್ಸಾಹ, ಆಯಾಸ ಪರಿಹರಿಸುತ್ತದೆ. ದುಶ್ಚಟಗಳಿಂದ ದೂರವಿರಿಸುತ್ತದೆ. ಲವಲವಿಕೆ ಮೂಡುತ್ತದೆ. ನೋವುಗಳು ನಿವಾರಣೆಯಾಗುತ್ತವೆ. ವಿಶಿಷ್ಟ ಮುದ್ರೆಗಳು: ಸೂರ್ಯ ಮುದ್ರೆ, ಪ್ರಾಣ ಮುದ್ರೆ, ಶಂಖ ಮುದ್ರೆ, ಲಿಂಗ ಮುದ್ರೆ. ಈಗ ಸೂರ್ಯ ಮುದ್ರೆ. ಉಂಗುರ ಬೆರಳನ್ನು ಹೆಬ್ಬೆರಳಿನ ಬುಡದಲ್ಲಿ ಇಟ್ಟುಕೊಳ್ಳಬೇಕು. ಹೆಬ್ಬೆರಳಿನಿಂದ ಉಂಗುರದ ಬೆರಳ ತುದಿಯನ್ನು ಸ್ಪರ್ಶಿಸಬೇಕು. ಪ್ರತಿದಿನ 15 ನಿಮಿಷಗಳ ಕಾಲ ಮಾಡಬೇಕು. ಇದೇ ಸೂರ್ಯ ಮುದ್ರೆ. ಇದರ ಉಪಯೋಗ: ಈ ಮುದ್ರೆಯ ವಿಶೇಷ ಪ್ರಯೋಜನ ಎಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಬೊಜ್ಜು ಕರಗುವುದು, ತೂಕ ಕಡಿಮೆ ಮಾಡುವುದು. ಪ್ರಾಣ ಮುದ್ರೆ ಮಾಡುವ ವಿಧಾನ: ಕಿರು ಬೆರಳು ಮತ್ತು ಹೆಬ್ಬೆರಳನ್ನು ಸ್ವಲ್ಪ ಮಡಚಿ ಹೆಬ್ಬೆರಳಿಗೆ ಸ್ಪರ್ಶಿಸಬೇಕು. ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ನೇರವಾಗಿ ಇಟ್ಟುಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ 20 ನಿಮಿಷಗಳ ಕಾಲ ಮಾಡಬೇಕು. ಇದರ ಪ್ರಯೋಜನಗಳು: ಈ ಮುದ್ರೆ ಶರೀರದ ಅಂಗಾಂಗ ಮತ್ತು ಮನಸ್ಸು ಭಾವಗಳ ಪರಿವರ್ತನೆಗೊಳ್ಳುವುದು. ದೇಹದ ಪೂರಕ ರಕ್ತ ಪರಿಚಲನೆಯುಕ್ತಗೊಳಿಸುವುದು. ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ಲವಲವಿಕೆಯಿಂದಿರುವಂತೆ ಮಾಡುತ್ತದೆ. ಶಂಖ ಮುದ್ರೆ ಮಾಡುವ ವಿಧಾನ: ಎಡಗೈ ಹೆಬ್ಬೆರಳನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿದು ಮುಚ್ಚಬೇಕು. ಬಲಗೈ ಹೆಬ್ಬೆರಳು ಎಡಗೈನ ತೋರು ಬೆರಳನ್ನು ಸ್ಪರ್ಶಿಸಬೇಕು. ಇದರ ಉಪಯೋಗಗಳು: ಈ ಮುದ್ರೆ ನಿರಂತರ ಹಾಗೂ ಕ್ರಮಬದ್ಧವಾದ ಅಭ್ಯಾಸದಿಂದ ಬೊಜ್ಜು ನಿವಾರಣೆಯಾಗುತ್ತದೆ. ಪಿತ್ತದೋಷ ನಿವಾರಣೆಯಾಗುತ್ತದೆ. ಪಿಟ್ಯೂಟರಿ, ಪೀನಿಯಲ್ ಗ್ರಂಥಿ ಮತ್ತು ಥೈರಾಯ್ಡ್ ಗ್ರಂಥಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತವೆ. ಪಚನಕ್ರಿಯೆ ಉತ್ತಮಗೊಳ್ಳುತ್ತದೆ. ಕರುಳಿಗೆ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆಯಾಗುತ್ತವೆ. ನಂತರ ಲಿಂಗ ಮುದ್ರೆ ಮಾಡುವ ವಿಧಾನ: ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೆ ಒಂದು ಸೇರಿಸಬೇಕು. ಬಲಗೈ ಹೆಬ್ಬೆರಳನ್ನು ನೇರವಾಗಿರಿಸಬೇಕು. ಎಡಗೈನ ಹೆಬ್ಬೆರಳು ಬಲಗೈ ಹೆಬ್ಬೆರಳನ್ನು ಸುತ್ತುವರಿಸುವಂತೆ ಇಟ್ಟುಕೊಳ್ಳಬೇಕು. ಈ ಮುದ್ರೆಯನ್ನು ಪ್ರತಿನಿತ್ಯ 10 ರಿಂದ 15 ನಿಮಿಷಗಳ ಕಾಲ ಮಾಡಬೇಕು. ಇದರ ಉಪಯೋಗಗಳು: ಬೊಜ್ಜನ್ನು ಕರಗಿಸುವಲ್ಲಿ ಈ ಮುದ್ರೆಯು ತುಂಬ ಪರಿಣಾಮಕಾರಿ. ದೇಹದ ತೂಕ ಕಡಿಮೆಯಾಗುತ್ತದೆ. ಶರೀರದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಗಂಟಲಿನ ನೋವು, ಕತ್ತು ನೋವು ನಿವಾರಿಸುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ನೋಡಿ.